ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಆ ನನ್ನ ಮಗನ್ಗೆ ಓಟ್ ಹಾಕಿ ನನ್ನ ಮಗ ಅವನು ಡಿಕೆ ಓಟ್ ಹಾಕಿದ್ರ ಬೇವರ್ಸಿ ನನ್ನ ಮಗ ನಮ್ಮನ್ನ ಸಾಯಿಸ್ತಾವನೆ ಮಿಂಡ್ರು ಗುಡ್ಸವನು ಕೈ ಮುಗ್ದ ಕಾಲ್ ಮುಗ್ದ ದುಡ್ಡು ಹಾಕ್ತಿವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನು ಬಾಯಿಗೆ ಮುನ್ನ ಇಷ್ಟು ಕಷ್ಟ ಬಿದ್ದು ನಾವು ಮಾಡ್ತಾ ಇದ್ದೀವಿ. ಈ ನನ್ನ ಮಕ್ಕಳು ನಮ್ಮನ್ನ ತುಳಿತಾವ್ರೆ. ಏನು ಇಲ್ಲ, ಬಡಭೂಮಿ, ರೈತರೇ ಇಲ್ಲ. ಎಷ್ಟು ಇದರಿಂದ ಸಾಕ್ತಾರೆ. ನನ್ನ ಮಗನ ಕಣ್ಣೇ ಕಾಣಲ್ವಾ? ಆ ಲೋಫರ್ ನನ್ನ ಮಗನಿಗೆ ಬರಬೇಕು. ಮಿಂಡ್ರು ಗುಡ್ತೋನು ಅವನ ಅಪ್ಪ ಅವ್ನು ಗುಡ್ತ ನನ್ನ ಮಗ ಅಲ್ಲ. ಬಂದು ನೋಡ್ಲೇ ಇಲ್ಲ. ಬೇಕು ನನ್ನ ಮಗ ಬರ್ತೀನಿ ಅಂದವನು ಯಾಕೆ ಬರಲಿಲ್ಲ? ಬಟ್ಟೆ ಹೊಡಿತಾರೆ, ಕೆಪ್ಲಿಲ್ ಹೊಡಿತಾರೆ, ಪರ್ಕೆಲು ಹೊಡಿತೀವಿ. ಬಿಟ್ಬಿಡಲ್ಲ. ನಾನು ಬೇಕು ನನ್ನ ಜಮೀನು ಅಂತ ಬಡಭೂಮಿ ಅಂತ ಅನ್ನೆಲ್ಲ ಬಂದು ನೋಡಿ ಓಟು ಬಂದು ಕೈ ಮುಗ್ದಿ ಕಾಲ್ ಮುಗ್ದಿ ಓಟ್ ಹಾಕಿಸ್ಕೊಂಡು ನನ್ನ ಮಗನೇ ಇದ್ದ ಈ ಕಡೆ ಬಡವ್ರ ಭೂಮಿಗೆ ಬಂದವನೇ. ಅವನೇನು ಎಷ್ಟು ಚೆಂದ ಕುಟ್ ನನ್ನ ಮಗನು ಮಿಂಡ್ರು ಕುಟ್ ನನ್ನ ಮಗ. ಯಾಕಳ ನಾವು ಮಕ ಸೇದೋಗನ್ಗೆ ಬಂದು ಬಿಡ್ಬೇಕಾ ನನ್ನ ಮಗ? ಅವಾಗ ಅದೇ ಅವನಿಗೆ ಇಲ್ಲೇ ಕಂಬಕ್ಕೆ ಕಟ್ಟೆ ಹೊಡೆಸ್ತೀವಿ, ಹೆಂಗಸರ ಕೈಲಿ ಹೊಡೆಸ್ತೀವಿ. ಬರ್ಬೇಕು, ತಾಕತ್ತಿದ್ರೆ ಅವ್ನು ಬರ್ಬೇಕು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಅಮ್ಮ ಹೇಳಮ್ಮ, ಯಾವೂರಮ್ಮ? ನಮ್ದು ಬೈರ್ಮಂಗ್ಲ. ಆ ನನ್ನ ಮಗನ್ಗೆ ಓಟ್ ಹಾಕಿ ನನ್ನ ಮಗ ಅವನು ಡಿಕೆ ಓಟ್ ಹಾಕಿದ್ರ ಡಿಕೆ ಇವನು MLA ನನ್ನ ಮಗನ್ಗೆ ಅವನು ಯಾವನ ಬಾಲಕೃಷ್ಣ ಬೇವರ್ಸಿ ನನ್ನ ಮಗ Emotional damage. ನಮ್ಮನ್ನ ಸಾಯಿಸ್ತಾವನೆ ಮಿಂಡ್ರು ಗುಡ್ಸವನು ಕೈ ಮುಗ್ದ ಕಾಲ್ ಮುಗ್ದ ದುಡ್ಡು ಹಾಕ್ತಿವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನು ಬಾಯಿಗೆ ಮುನ್ನ 10 kg ಬತ್ತಾ ಇಲ್ವಾ? 5 kg ಕೊಡ್ತಾರೆ. 5 kgನು ಕೇಂದ್ರದವ್ರು ಕೊಡ್ತಾ ಇರೋದಂತೆ, ನೋಡಿ ಚೆಕ್ ಮಾಡಿ. ಏನು ಇಲ್ಲ, 10 kg ಅಕ್ಕಿ ಬೋರಿ ಕಳ್ಸೋದು. ಈ ನನ್ನ ಮಕ್ಕಳು ಕೊಡಲ್ರು. ನೋಡ್ರಿ ಅಲ್ಲಿ ರೇಷ್ಮೆ. ಬನ್ನಿ ಬಾರಜ್ಜಿ ರೇಷ್ಮೆ ನೋಡಿ ನೋಡಜ್ಜಿ. ಇಷ್ಟು ಕಷ್ಟ ಬಿದ್ದು ನಾವು ಮಾಡ್ತಾ ಇದ್ದೀವಿ. ಈ ನನ್ನ ಮಕ್ಕಳು ನಮ್ಮನ್ನ ತುಳಿತಾವ್ರೆ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಏನು ಇಲ್ಲ, ಬಡಭೂಮಿ, ರೈತರೇ ಇಲ್ಲ. ನೋಡಿ ಡಿಕೆ ಶಿವಕುಮಾರ್ ಅವರು ರೈತರು ಅಂದ್ರು. ಈ ರೇಷ್ಮೆ ಹುಳ ಯಾರಪ್ಪ ಬೆಳೆದಿರಿ ಮಾಡಿರೋದು? ನೋಡ್ರಿ ರೈತರು, ರೈತರ ಮೇಲೆ ಬೆಳೆ ಎಲ್ಲಿ ಬೆಳೀತಾರೆ? ಅವನ ಮಕ ಮುಚ್ಚೋನ್ಗೆ ಪಂಚಾಯತಿದು ಕೆಂಸಟ್ಟಿ ಗ್ರಾಮಂದು ಮಂಜುನಾಥ್ ರೈತ ರೇಷ್ಮೆ. ಇಷ್ಟು ಕಷ್ಟ ಬಿದ್ದು ಮಳೆ ಎಂದೆ ಗಾಳಿ ಎಂದೆ ಸೊಪ್ಪು ಕೂದಿ ಅವು ಒಯ್ತಾವೋ ಬತ್ತಾವೋ ಅಂತ ದುಡ್ಡು ಸುರಿದು 10,000 15,000 ಇಷ್ಟು ಮಟ್ಟಿಗೆ ಎಷ್ಟು ಕಷ್ಟದಿಂದ ಹುಳ ಸಾಕ್ತಾರೆ, ಎಷ್ಟು ಇದರಿಂದ ಸಾಕ್ತಾರೆ. ನನ್ನ ಮಗನ ಕಣ್ಣೇ ಕಾಣಲ್ವಾ? ಆ ಲೋಫರ್ ನನ್ನ ಮಗನಿಗೆ ಸೊಳ್ಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು. ಇವ್ರು ಸೊಳ್ಳೆ ಮಕ್ಕಳು ಬರಬೇಕು. ಮಿಂಡ್ರು ಗುಡ್ತೋನು ಅವನ ಅಪ್ಪ ಅವ್ನು ಗುಡ್ತ ನನ್ನ ಮಗ ಅಲ್ಲ. ಅದೆಷ್ಟು ಜನಕ್ಕೆ ಅವರು ಬಿಸಿಲಲ್ಲಿ ನೋಡಿ 435 ದಿನ 1.5 ವರ್ಷದಲ್ಲಿ ನಿಮ್ MLA ಬಾಲಕೃಷ್ಣ ಅವ್ರು ಇದಾರಲ್ಲ, 1.5 ವರ್ಷದಿಂದ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿರಲ್ಲ, ತೋರ್ಸಪ್ಪ. ಈಗ ನೋಡಿ, ಈಗ ಜಸ್ಟ್ ಊಟಕ್ಕೆ ಎದ್ದೋದ್ರು ಜನ ಎಲ್ಲ, ಊಟಕ್ಕೆ ಎದ್ದೋಗಿದ್ದಾರೆ. ಇದೇ ಜಾಗದಲ್ಲಿ 1.5 ವರ್ಷದಿಂದ ಬಂದು ನೋಡ್ಲೇ ಇಲ್ಲ. ಬೇಕು ನನ್ನ ಮಗ. ಬರ್ತೀನಿ ಅಂದವನು ಯಾಕೆ ಬರಲಿಲ್ಲ? ಬಟ್ಟೆ ಹೊಡಿತಾರೆ, ಕೆಪ್ಲಿಲ್ ಹೊಡಿತಾರೆ, ಪರ್ಕೆಲು ಹೊಡಿತೀವಿ. ಬಿಟ್ಬಿಡಲ್ಲ. ನಂದು ಬೇಕು ನನ್ನ ಜಮೀನು ಅಂತ ಬಡಭೂಮಿ ಅಂತ ಅನ್ನೆಲ್ಲ ಬಂದು ನೋಡಿ. ಅವಾಗ ಅವನಿಗೆ ಅದೇ ಹಬ್ಬ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಿಂಗೆ ಮೊನ್ನೆ ರಾಮನಗರಕ್ಕೆ ಹೋದ, ಕದ್ದೋಡೋದ. ಯಾಕೆ ಕದ್ದೋಡೋಗಿದ್ಯಾರು? ಬಾಲಕೃಷ್ಣ ಹಳ್ಳ ಸಂದ್ರಕ್ಕೆ ಹೋದ್ರೆ ಅಲ್ಲೇ ಮರ್ಯಾದೆ ಮಾಡವ್ರೆ, ಪರ್ಕೆ ಇರ್ತಂದ್ರು ಹೊಂಟೋದ್ರೆ. ಈಗ ನಿಮ್ಮೂರಿಗೆ ಬಂದರೆ ಪರ್ಕೆಲ್ ಹೊಡಿತೀವಿ, ಕೆರ್ದಲ್ಲಿ ಹೊಡಿತೀವಿ. ಅಷ್ಟೇ ಸಾಲಲ್ವಾ? ಅವನೇ ಹೇಳ್ಕೊಂಡ ಮಾನ ಮರ್ಯಾದೆ ಇಲ್ಲದೆ. ನನಗಂತೂ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಾನ ಮರ್ಯಾದೆ ಹಂಗೆ ಹೇಳೋನೆ. ಅಲ್ಲ ಓಟ್ ಹಾಕಿಸ್ಕೊಂಡು ರೈತರ ಹತ್ರ ಬರ್ಬೇಕಲ್ವಾ? ಓಟು ಬಂದು ಕೈ ಮುಗ್ದಿ ಕಾಲ್ ಮುಗ್ದಿ ಓಟ್ ಹಾಕಿಸ್ಕೊಂಡು ನನ್ನ ಮಗನೇ ಇದ್ದ ಈ ಕಡೆ ಬಡವ್ರ ಭೂಮಿಗೆ ಬಂದವನೆ. ಅವನೇನು ಎಷ್ಟು ಚೆಂದ ಕೊಟ್ಟು ನನ್ನ ಮಗನು ಮಿಂಡ್ರು ಕೊಟ್ಟು ನನ್ನ ಮಗ. ನೋಡೋಣ ಅಮ್ಮ, ಈಗ ನೀವಿಷ್ಟು ಹೋರಾಟ ಮಾಡ್ತಿದ್ದೀರಲ್ಲ, ಈಗ್ಲಾದ್ರೂ ಬರ್ತಾರಾ ನಿಮ್ಮ MLA ಅಂತ? ಗಾಳಿ ಎಂದೇ ನಾವು ಓಡಾಟ ಮಾಡ್ತಿದ್ವಿ, ಸೊಳ್ಳೆ ವಾಸನೆ ಕುಡ್ಕೊಂಡು. ಮುಂದೆನೆ ಮೋರಿ ಇದೆಯಲ್ಲಮ್ಮ, ಮೋರಿನೂ ಕ್ಲೀನ್ ಮಾಡ್ತಿಲ್ವಲ್ಲ? ಯಾವ ನಾವು ಬರಕಿಲ್ ಮಕ್ಕ ಇಲ್ವಲ್ಲ ಮಾಡಕ್ಕೆ. ಲೋಪಾರ್ ನನ್ನ ಮಗನ್ಗೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಹೇಳು. ಹೋಗ್ಬಿಟ್ರು ಮತ್ತೆ ಕೈ ಸಿಕ್ಕೋದ್ರು ಮತ್ತೆ ಅದೇನಾಯ್ತದೋ ಬಡವ್ರ ಕೈಲಾದ ಎಷ್ಟೋದೈತಿ ಅಂತ ಇದೊಂದು ಸೌಕ್ ಹೋಗ್ಬಿಟ್ರೆ ಹೋಯ್ತೀವಿ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀರಾ? ಹಾಕ್ತೀವಿ. ಈ ಎಲ್ಲ ನೋಡ್ಕೊಂಡು ಹಾಕ್ತೀವಿ. ಬಿಡದೆ ಇದರಿಂದನೂ ಹಾಕ್ತೀವಿ. ಆಯ್ತಜ್ಜಿ ಗೊತ್ತಾ, ನಾವು ಎಷ್ಟು ಇಟ್ಟು ನೀರು ಕುಡಿದೆ ನಾವಿಲ್ಲಿ ವನವಾಸ ಮಾಡ್ತೀವೋ ನಮ್ಮ ಸಾಪ ನಮ್ಮ ಗೋಳು ಅವನ್ ತಗುಲ್ತದೆ. ಸಿಡಿಲ್ ಬಡ್ದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.